ಹೊಸದಾಗಿ ಬಂದಿರೋ ಆನೇಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅಂತ. ಈಗ ಶ್ರೀಯುತ ಶ್ರೀನಿವಾಸ್ ತಮ್ಮನಾಯ್ಕನಹಳ್ಳಿರವರು ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ತಮ್ಮ ಮುಂದೆ ಬಂದಿದ್ದಾರೆ. ಒಂದು ಹೊಸ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿದ್ದಾರೆ, ಯುವ ಸೇವಾ ಅಂತ ಹೇಳಿ. ನಿರುದ್ಯೋಗ ನಿವಾರಣೆಗೆ ಇದೊಂದು ನಿವಾರಣೆ ಮಾಡಲಿಕ್ಕೆ ಅವರು ಒಂದು ಪ್ಲಾಟ್ಫಾರ್ಮ್ ಹುಡುಕ್ತಾ ಇದ್ರು. ನಮ್ಮ ತಾಲೂಕಿಂದನೇ ಮಾಡಬೇಕು ಮತ್ತು ಮಾಡೆಲ್ಲು ನಮ್ಮದೇ ತಾಲೂಕಲ್ಲಿ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಒಂದು ಯಶಸ್ಸಾಗಲಿ, ತಮ್ಮ ಸಹಕಾರ ಇರಲಿ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು 40 ಜನ ಮಾತ್ರ ಈಗ ಎಲ್ಲಿ ಎಂಗೇಜ್ ಮಾಡಿದ್ರು. ಈ ಒಂದು ಆನೇಕಲ್ಲಿಂದ ಟೌನ್ ಇಂದ ಒಂದು 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು 50 ಜನ ಇದನ್ನ ಕೆಲಸ ಮಾಡ್ತಾರೆ. ಸರ್, ಇದಕ್ಕೊಂದು ಆಫೀಸ್ ಇದೆಯಾ? ಅದಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಅಂದ್ರೆ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡೋದಕ್ಕೆ ಆಪ್ ಹೆಂಗ್ ಮಾಡೋದಕ್ಕೆ ಅನ್ನೋದಕ್ಕೊಂದು ಇದಕ್ಕೆ ಆಫೀಸ್ ಇದೆ. ಇದು ಬಂದು ನಿಮಗೆ ಆನೇಕಲ್ ಚಂದಾಪುರ ರೋಡ್ ಅಲ್ಲಿ ಇರುವಂತ ಎಸ್ ಬ್ಯಾಂಕ್ ಇದೆ, ಅದ್ರ ಪಕ್ಕದಲ್ಲಿ ಆಫೀಸ್ ಇದೆ. ಆ ಆಫೀಸ್ ಅಡ್ರೆಸ್ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ಇದಕ್ಕೆ ವೆಬ್ಸೈಟ್ ಇದೆ. ಪ್ರತಿಯೊಂದು ನೀವು ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಆಫೀಸು, ಅಡ್ರೆಸ್, ಕಂಪನಿ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಏನಿದೆ A to Z ನಿಮಗೆಲ್ಲ. ಕೆಲಸ ಮಾಡಿಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಟೋಲ್ ಫ್ರೀ ನಂಬರ್ ಎಲ್ಲ ಇದೆ, ಟೋಲ್ ಫ್ರೀ ಇದೆ. ನಾವು ವೆಬ್ಸೈಟ್ ಅಲ್ಲಿ ಹೋಗಿ ಅದಕ್ಕೆ ಎಲ್ಲಾ ರೀತಿಯಲ್ಲಿ ಸರ್ಚ್ ಮಾಡಿದ್ರೆ A to Z ನಿಮ್ಗೆಲ್ಲ ಮಾಹಿತಿ ಅದ್ರಲ್ಲಿ ಕೊಡ್ತೀವಿ. ಸರ್, ಈಗ ಪ್ರಾಯೋಗಿಕವಾಗಿ ಮಾಡಿರುವಂತದ್ದ ಅಥವಾ ನೇರವಾಗಿ ಡೈರೆಕ್ಟ್ ಆಗಿ ಬಿಟ್ಟಿರೋ? ಈಗ ಡೈರೆಕ್ಟ್ ಆಗಿ, ಯಾಕಂದ್ರೆ ಆಲ್ರೆಡಿ ಇದನ್ನ ಲಾಂಚ್ ಮಾಡಿ ನಾವು 1 ವರ್ಷ ಆಗಿದೆ. ಇದನ್ನ ನಾವು ಮೊದಲನೇದಾಗಿ ಆನೇಕಲ್ ಟೌನ್ ಇಂದಾನೇ ಹೋಗಿ ಮಾಡಬೇಕು ಅನ್ನೋ ಒಂದು ಸ್ವಂತ ಆಸೆ ಮತ್ತೆ ಉದ್ದೇಶದಿಂದ, ನಮ್ಮ ಕರ್ಮಭೂಮಿ ಆಗಿರೋದ್ರಿಂದ ಇಲ್ಲಿಂದಾನೇ ಶುರು ಮಾಡೋಣ ಅನ್ನೋದಕ್ಕೋಸ್ಕರ ನಾವು ಇಲ್ಲಿಂದ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಆಪ್ ಲೈವ್ ಇದೆ. ಈಗ ರಿಜಿಸ್ಟರ್ ಕೂಡ ಆಗ್ತಾ ಇದ್ದಾರೆ ಜನ. ಈಗಾಗಲೇ ಒಂದು 500-400 ಜನ ಒಂದು ವಾರದಿಂದಲೇ ರಿಜಿಸ್ಟರ್ ಆಗಿದ್ದಾರೆ. ಮೋಸ್ಟ್ಲಿ ಇನ್ನೊಂದು 15 ದಿನದಲ್ಲಿ ಒಂದು 2-3 ಸಾವಿರ ಜನ ಪ್ರೊವೈಡರ್ ಇಲ್ಲಿ ಬರ್ತಾರೆ. ಆನೇಕಲ್ ಟೌನ್ ಒಳಗಡೆ 3-4 ಸಾವಿರ ಜನ ಬಂದ್ರು ಅಂದ್ರೆ 3-4 ಸಾವಿರ ರೀತಿಯ ಸರ್ವಿಸ್ಗಳು ಇಲ್ಲಿರುವಂತದ್ದು ಸಿಗ್ತಾ ಇರುತ್ತೆ. ಇದನ್ನ ಹಂತವಾಗಿ ಈಗ ಇದಾದ್ಮೇಲೆ ನಾವು ಜಿಗಣಿ, ಚಂದಾಪುರ, ಅತ್ತೆಬೆಲೆ ಹೋಗ್ತೀವಿ. ಅದಾದ್ಮೇಲೆ ಬೆಂಗಳೂರು ನಗರ, ಅದಾದ್ಮೇಲೆ ಇಡೀ ರಾಜ್ಯ, ಅದಾದ್ಮೇಲೆ ಸೌತ್ ಇಂಡಿಯಾ, ಅದಾದ್ಮೇಲೆ ನ್ಯಾಷನಲ್ ಎಂಟೈರ್ ರಾಷ್ಟ್ರ ವ್ಯಾಪ್ತಿ ಈ ಆಪ್ ಬರ್ತದೆ. ಕ್ಯಾಂಪ್ ವೈಸ್ ಮಾಡ್ತಾ ಇದ್ದೀರಿ. ಆಮೇಲೆ ಬಂದ್ಬಿಟ್ಟು ನಮ್ಮ ಒಂದು ಸಿಬ್ಬಂದಿನ ನಾವು ಎಜುಕೇಟ್ ಮಾಡ್ತಾ ಇದ್ರಿ, ಯಾವ ರೀತಿ ಇದನ್ನ ಅನ್ಬೋರ್ಡ್ ಮಾಡ್ಕೊಳ್ಬೇಕು, ಯಾವ ರೀತಿ ಕಾಂಪ್ಲೇಂಟ್ ಕೊಡ್ತಾ ಇದ್ರಿ, ಅದಕ್ಕೊಳಗಡೆ ನಾವು ಎಜುಕೇಟ್ ಮಾಡ್ತಾ ಇದ್ರೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ, ಎಲ್ಲ ರೀತಿನೂ ಮಾಡ್ತಾ ಇದ್ರಿ. ಪ್ರೊವೈಡರ್ ಕಸ್ಟಮರ್ಗೆ ಸರ್ವಿಸ್ ಕೊಡಲಿಲ್ಲ ಅಂತ ಕರೆಕ್ಟಾಗಿ ಸರ್ವಿಸ್ ಕೊಡಲಿಲ್ಲ. ಅವ್ರಿಗೆ ರೇಟಿಂಗ್ಸ್ ಅಂತ ಇರುತ್ತೆ. ನೀವು ಒಳ್ಳೆ ಪ್ರಶ್ನೆ. ರೇಟಿಂಗ್ಸ್ ಇರುತ್ತೆ. ಯಾವ ಪ್ರೊವೈಡರ್ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅವ್ರಿಗೆ 5 ಸ್ಟಾರ್ ರೇಟಿಂಗ್ಸ್ ಇರುತ್ತೆ. ಸರ್ವಿಸ್ ಕೊಡ್ಲಲ್ಲ ಅಂತಂದ್ರೆ ಅವ್ರಿಗೆ ಅದು ಸ್ಟಾರ್ ರೇಟಿಂಗ್ಸ್ ಅಲ್ಲೇ ಬಿದ್ದೋಗಿರುತ್ತೆ. ಹೌದು, ಅದ್ರ ಬಗ್ಗೆ ಏನಂದ್ರೆ ಏನೇ ಕಂಪ್ಲೇಂಟ್ಸ್ ಏನಾದ್ರು ರೈಸ್ ಆದ್ರೆ ಅವ್ರನ್ನ ಆಪ್ ಇಂದ ನಾವು ಅದನ್ನ ತೆಗೆದು ಬಿಡ್ತೀವಿ. ಯಾಕಂತ ಹೇಳಿದ್ರೆ ಕಸ್ಟಮರ್ ಪಬ್ಲಿಕ್ ಕಂಪ್ಲೇಂಟ್ ನ ನಾವು ತುಂಬಾ ಇಂಪಾರ್ಟೆಂಟ್ ಅಂತ ತಗೊಳ್ಬೇಕಾಗುತ್ತೆ. ಜೊತೆನಲ್ಲಿ ಎಲ್ಲಾದ್ರೂ ಒಂದ್ಸಾರಿ ಯಾರಾದ್ರೂ ಕ್ರೈಮ್ ಮಾಡಿರುವಂತದ್ದು ಇದ್ರಲ್ಲಿ ಗೊತ್ತಾಯ್ತು ಅಂತಂದ್ರೆ ನಾವು ಅದನ್ನು ಪರ್ಮನೆಂಟ್ ಆಗಿ ಆಪ್ ಇಂದ ತೆಗೆದ್ರೆ ಅದೇನಿದ್ರು ಕೂಡ ಮತ್ತೆ ಅದು ಪೊಲೀಸ್ ಇಲಾಖೆ ವೆರಿಫಿಕೇಶನ್ಸ್ ಏನೇನಿರುತ್ತೆ ಅದ್ರ ಪ್ರಕಾರ ಹೋಗಿ ಆ ಪ್ರೊಸೀಜರ್ ಅಲ್ಲಿ ಬರ್ಬೇಕು ಅಂತ ನಾವು ಪರ್ಸನಲ್ ಆಗಿ ಯಾವುದೇ ರಿಸ್ಕ್ ಅದು ತಗೊಳ್ತೀವಿ. ಗ್ರಾಹಕರು ಮತ್ತೆ ಕೆಲಸ ಮಾಡಬೇಕಾದ್ರೆ ಒಂದೇ ಆಪ್ ಇದೆ ಅಥವಾ ಬೇರೆ ಬೇರೆ? ಇಬ್ಬರಿಗೂ ಬೇರೆ ಬೇರೆ ಆಪ್ ಇದೆ. ಯುವರ್ ಸೈವ ಅನ್ನೋದು ಗ್ರಾಹಕರು ಯಾರಿಗೆ ಸೇವೆ ಬೇಕೋ ಅದನ್ನ ಯುವರ್ ಸೈವ ಪ್ರೊವೈಡರ್ ಅನ್ನೋದು ಸೇವೆ ಕೊಡುವಂತವರು ಯುವರ್ ಸೈವ ಪ್ರೊವೈಡರ್ ಅನ್ನೋ ಆಪ್ ನಲ್ಲಿ ರಿಜಿಸ್ಟರ್ ಆಗ್ತಾರೆ. ಆ ಆಪ್ ನಿಂದ ಮುಖಾಂತರ ಸೇವೆ ಕೊಡ್ತಾರೆ. ಸರ್, ಸೇವೆ ಅನ್ನೋದು ಪದಕ್ಕೆ ಅರ್ಥ ಏನಾದ್ರು ಇದೆಯಾ? ಸೇವಾ ಅಂತ ಹೇಳಿದ್ರೆ ಅಲ್ಲ, ಅದಕ್ಕೆ ಏನಾದ್ರು ಪರ್ಫೆಕ್ಟ್ ಆಗಿ ಏನಾದ್ರು ಒಂದು ಹೆಸರೇನು ಕೊಟ್ಟಿದ್ದಾರೆ? ಇಲ್ಲ, ಸೇವಾ ಅಂದ್ರೆ ನಮ್ಗೆ ಸರ್ವಿಸಸ್, ನಮ್ಗೆ ಏನೋ ಈಗ ಏನ್ ಸೇವೆ ಬೇಕು. ಉದಾಹರಣೆಗೆ ಇದು ಎಲ್ಲಾ ಕೆಲಸಗಳನ್ನ ಸೇವಾ ಅಂತಾನೆ ತಗೊಳ್ತೀವಿ. ಇದರಲ್ಲಿ ಕೆಲಸ ಅನ್ನೋದಕ್ಕಿಂತ ಸೇವಾ ಅಂತ, ಸೇವಾದ ಇನ್ನೊಂದು ಅರ್ಥನೇ ಕೆಲಸದ ಅರ್ಥನೇ ಸೇವೆ ಅಷ್ಟೇ. ಈಗಾಗಲೇ ಟೆಕ್ನಾಲಜಿ ಮುಂದುವರೆದಿದೆ. ಈ ಒಂದು ನಂಬರ್ಗಳು ಕೊಡುವಂಥದ್ದು, ಜೊತೆಗೆ ಮಿಸ್ಯೂಸ್ ಆಗುವಂಥದ್ದು. ಈಗ ಗ್ರಾಹಕರು ಯಾರೋ ಬರ್ತಾರೆ, ಕಾರ್ಮಿಕರು, ಅವ್ನ ಹಿನ್ನೆಲೆ ಗೊತ್ತಿರಲ್ಲ, ಏನ್ ಕ್ರೈಮ್ ಇದೆ ಗೊತ್ತಿರಲ್ಲ, ಅವ್ನ ಹಿನ್ನೆಲೆ ಗೊತ್ತಿರಲ್ಲ, ಎಷ್ಟು ಕ್ರೈಮ್ಗಳು ಮಾಡಿದ್ದಾನೆ ಏನು, ಅವನು ಫೋನ್ ಮಾಡ್ಕೊಂಡು ಹಿಂಗೆ ಹೋಗುವಂಥದ್ದು, ಕ್ರೈಮ್ ಮಾಡುವಂಥದ್ದು, ಇದೆಲ್ಲ ಆಗ್ತಾರಲ್ಲ. ಇದು ಒಂದು ನಿಮ್ಮ ಪ್ರಶ್ನೆನೂ ಟಫ್ ಇದೆ. ನನ್ನ ಉತ್ತರ ಕೂಡ ಇದೊಂದು ಸ್ವಲ್ಪ ಇದೆ ನೋಡಿ. ಒಂದು ಸಾರಿ ಕ್ರೈಮ್ ಮಾಡಿದ ವ್ಯಕ್ತಿ ಅವನು ಸಮಾಜದಿಂದ ಪರ್ಮನೆಂಟ್ ಆಗಿ ಆಚೆನೆ ಇರಬೇಕು ಅನ್ನೋದು ಮೊದಲನೇ ನಮ್ದು ಯೋಚನೆ ಮಾಡೋದನ್ನ ನಾವು ಬಿಡಬೇಕು. ಕಾರಣ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡಿರಬಹುದು. ಹಂಗಂತ ಹೇಳ್ಬಿಟ್ಟು ಅವನ್ನ ವೇದಿಕೆಗೆ ಸೇರಿಸ್ತಿರ ಇರೋದು ಮೊದಲನೇ ನಮ್ ತಪ್ಪಾಗುತ್ತೆ. ಅವನು ತಿದ್ಕೊಂಡು ಹೋಗ್ತಾನ ಇಲ್ಲ ಅನ್ನೋದನ್ನು ಸರ್ಕಾರದಲ್ಲಿರುವಂತ ಇಲಾಖೆಗಳಿಂದ ಅದು ಗಮನಿಸ್ತಾ ಇರುತ್ತೆ. ನಮ್ಗೇನಾದ್ರೂ ಕಂಡು ಬಂದಲ್ಲಿ ಅಂತ ವ್ಯಕ್ತಿ ಅನ್ನೋದನ್ನ ನಾವು ತೆಗಿತೀವಿ. ಆದ್ರೆ
ನಾವು ಎಷ್ಟೊಂದು ವ್ಯಕ್ತಿಗಳನ್ನ ನಾವು ಅವನ ಹಿನ್ನೆಲೆ ಯಾವತ್ತೋ ಒಂದಿನ ಅವನು ಕಳ್ತನ ಮಾಡಿದ್ದಾನೆ, ಇಲ್ಲ ಯಾವತ್ತೋ ಒಂದಿನ ಅವನು ತೊಂದರೆ ಮಾಡಿದ್ದಾನೆ, ಯಾವತ್ತೋ ಒಂದಿನ ಒಂದು ಬೇರೆ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿ ಆಪಲ್ ಬರಬಾರ್ದು ಅಂತ ನಾವು ಮಾಡೋಕ್ಕಾಗಲ್ಲ. ಕಾರಣ ಏನಂತಂದ್ರೆ ಕ್ರೈಮ್ ಹಿಸ್ಟ್ರಿ ಇರುವಂತ ಅಂತವ್ರನ್ನ ನಾವು ಏನೋ ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕ್ರೈಮ್ ಬಗ್ಗೆ ನಮಗೆ ಗೊತ್ತಾಗಲ್ಲ. ನಾವು ಬರೋದು ಬರೀ ಸ್ಕಿಲ್ ಮಾತ್ರ ನಾವು ನೋಡ್ತೀವಿ. ದುಡ್ಕೊಂಡು ತಿನ್ನೋರ್ನ ನಾವು ಅವ್ರ ಕ್ರೈಮ್ ಬಗ್ಗೆ ನಾವು ಮಾತಾಡೋದಕ್ಕೆ ಅದು ಅರ್ಹತೆ ನಮಗೂ ಇರೋದಿಲ್ಲ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಾವು ಬರೀ ಅವ್ನ ಕೆಲಸ ಕರೆಕ್ಟ್ ಇದೆಯಾ ನೋಡ್ತೀವಿ. ಅವ್ನ ಸೇಫ್ಟಿ ಪ್ರಿಕಾಷನ್ಗೋಸ್ಕರ ನಾವು ಗ್ರಾಹಕರುಗಳು ಹೇಳ್ತೀವಿ. ಗ್ರಾಹಕರುಗಳೇ ಇಲ್ಲ ಅಂತಿನ ತೀರ್ಮಾನ. ಅವ್ರಿಗೆ ಏನಾದ್ರು ಬಾಡಿ ಕ್ಯಾಮ್ ಇರೋ ಪ್ರೊವೈಡರ್ ಬೇಕಂದ್ರೆ ಅವರು ಬಾಡಿ ಕ್ಯಾಮ್ ಇರೋನ್ ಕರ್ಕೊಳ್ತಾರೆ, ಇಲ್ಲ ಬೇಡ ಅನ್ನಂಗಿದ್ರೆ ಒಬ್ಬರು ಕರ್ಕೊಳ್ತಾರೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು 10 ಜನ ಇದ್ದಾಗ ಬಾಡಿ ಕ್ಯಾಮ್ ಇರೋದು ನಮ್ಗೆ ಬೇಕಾಗಿಲ್ಲ, ಒಬ್ರು ಇಬ್ರು ಇದ್ದಾಗ ನಾನು ಬಾಡಿ ಕ್ಯಾಮ್ ಬುಕ್ ಮಾಡ್ಕೊಳ್ತೀನಿ. ಈ ರೀತಿ ಇದು ವ್ಯವಸ್ಥೆ. ಈ ಆಪ್ ಅಲ್ಲಿ ಒಂದು ಸರ್ವಿಸ್ ಕೊಡುವಂತವ್ರು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಏನೆಲ್ಲ ದಾಖಲಾತಿ ಕೊಡ್ಬೇಕು? ಇದರಲ್ಲಿ ಅವ್ರದ್ದು ಮೊಬೈಲ್ ನಂಬರ್ ಅವ್ರದ್ದು ನೋಡ್ಬೇಕಾಗುತ್ತೆ. ಯಾಕಂದ್ರೆ OTP-ಗೋಸ್ಕರ ಮೊಬೈಲ್ ನಂಬರ್ ಬೇಕಾಗುತ್ತೆ. ಎರಡನೇದು ಅವ್ರದ್ದು ವಿಳಾಸಕ್ಕೆ ಬೇಕಾಗಿರುವಂತ ಯಾವ್ದಾದ್ರು ಆಧಾರ್ ಕಾರ್ಡ್ ಅಥವಾ ಈ ತರದಲ್ಲಿ ಕೊಡ್ಬೇಕಾಗುತ್ತೆ. ಮತ್ತೆ ಅವ್ರದ್ದು ಅನುಭವ ಪತ್ರ, ಅಂದ್ರೆ ಈಗ ಎಲ್ಲಾದ್ರೂ ಅವರು ಯಾವ್ದಾದ್ರು ಈ ತರ ಸ್ಕಿಲ್ ನ ಎಲ್ಲಾದ್ರೂ ಮಾಡಿದಾರ, ಅವ್ರು ಬೇರೆಯವ್ರ ಕಡೆಯಿಂದ ಥರ್ಡ್ ಪರ್ಸನ್ ಕಡೆಯಿಂದ ಒಂದು ಅನುಭವ ಪತ್ರ ಬರ್ಸ್ಕೊಡ್ಬೇಕು. ಯಾಕಂತಂದ್ರೆ ಇದಕ್ಕೆ ಯಾವುದೇ ಸರ್ಟಿಫಿಕೇಟ್ ಇಲ್ಲ. ಉದಾಹರಣೆ ನಾನು ಹೇಳಿದ್ದೆ, ಮರ ಹತ್ತೋದಕ್ಕೆ ಯಾರು ಸರ್ಟಿಫಿಕೇಟ್ ಕೊಡಲ್ಲ. ನಿಮ್ಮ ಮನೆ ಮುಂಗಡೆ ಒಂದು ಮರ ಇದೆ, ಆ ಮರನ ಕಟ್ ಮಾಡ್ಬೇಕು ಅಂತಂದ್ರೆ ನೀವು ಟ್ರೀ ಕ್ಲೈಂಬ್ ಅಂತ ಗುರುತಾಗ ಬರ್ತಾನೆ, ಬಟ್ ಅವ್ನ ಮರ ಹತ್ತೋದು ಗೊತ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ನಾವು ಮರ ಹತ್ತೋದು ಬಿದ್ದೋದ್ರು ಕೂಡ ಅದು ತಪ್ಪೆ. ಆದ್ರೆ ಪಕ್ಕದಲ್ಲಿ ಯಾರಾದ್ರೂ ಒಬ್ಬರನ್ನ ಸರ್ಟಿಫೈಡ್ ಮಾಡಿದ್ರೆ ಇಲ್ಲ ಈ ವ್ಯಕ್ತಿಗೆ ಮರ ಹತ್ತೋದು ಗೊತ್ತು, ಈ ವ್ಯಕ್ತಿ ಮರ ಹತ್ತಾನೆ ಅಂತಿದ್ರೆ ಅದನ್ನ ರೆಫರೆನ್ಸ್ ತಗೊಂಡು ನಮ್ಮ ಮನೆ ಹತ್ರ ಯಾವ್ದೋ ಒಂದು ಕೊಂಬೆಗಿಂತ ಕಟ್ ಮಾಡ್ಕೊಳ್ಳೋದು, ಇಲ್ಲ ವೈರ್ ಕ್ಲೀನ್ ಮಾಡೋದು, ಏನೋ ಒಂದು ಕೆಲಸ ಮಾಡಿಸ್ಕೊಳ್ಬೋದು. ಅದನ್ನ ನಾವು ಮಾನದಂಡವಾಗಿ ತಗೊಳ್ತೀವಿ. ಅವ್ರದ್ದು KYC ತಗೊಳ್ತೀವಿ, ಅವ್ರದ್ದೆಲ್ಲ ರೀತಿಯಲ್ಲಿ ಮೊಬೈಲ್ OTP ತಗೊಳ್ತೀವಿ. ಆಧಾರ್ ಕನೆಕ್ಷನ್ ಇರೋ OTP ಬಿಟ್ಟು ಬೇರೆ ಯಾವ್ದು ಮೊಬೈಲ್ ನಂಬರ್ ಇದರಲ್ಲಿ ಆಡ್ ಮಾಡೋಕ್ಕೆ ಬಿಡೋದಿಲ್ಲ. ಆಮೇಲೆ ಯಾವ ವ್ಯಕ್ತಿ ಇದರಲ್ಲಿ ಪ್ರೊವೈಡರ್ ಇದ್ದಾರೆ ಬೇರೆ ಇನ್ಫಾರ್ಮೇಶನ್ ಅನ್ನ ಒಳಗಡೆ ಅಪ್ಲೋಡ್ ಮಾಡೋದಕ್ಕೆ ಇದು ಅವಕಾಶ ಇದೆ. ಈಗ ಒಂದು ವ್ಯಕ್ತಿ ನಿಮ್ಮ ಕಡೆಯಿಂದ ಒಂದು ವ್ಯಕ್ತಿ ಎಲ್ಲ ಒಂದ್ ಕಡೆ ಕೆಲಸ ಮಾಡಬಹುದು, ಆ ಸಂದರ್ಭದಲ್ಲಿ ಅನಾಹುತ ಆಗಿ ಆಗ್ತಾ ಇರೋದು, ಡೆತ್ ಆಗ ಆ ಸಂದರ್ಭದಲ್ಲಿ ಅದ ಈಗ ಯುವಕದ ಆಕ್ಸಿಡೆಂಟ್ ಆಗೋದು, ಆ ಸಂದರ್ಭದಲ್ಲಿ ನಿಮ್ ಕಡೆಯಿಂದ ಅವ್ರಿಗೆ ಹೌದು. ಯಾಕಂದ್ರೆ ಈಗ ನಾವು ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಒಂದು ವೆಲ್ಫೇರ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಮಾಡ್ತಾ ಇದ್ವಿ. ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಅಸಂಘಟಿತ ಕಾರ್ಮಿಕರುಗಳು ಎಲ್ಲಾದ್ರೂ ಏನಾದ್ರೂ ಅವ್ರಿಗೋಸ್ಕರ ಏನಾದ್ರೂ ಒಂದು ಪ್ರಾಣ ಹಾನಿ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳಲ್ಲಿ ಈಗ ನಾವು ಏನು ಹೇಳಿದ್ರಲ್ಲ, ನೀವು 15 ರೂಪಾಯಿ ನಮ್ಗೆ ಏನು ಕಂಪನಿ ಬರುತ್ತೆ ಅದರಲ್ಲಿರುವಂತ ಒಂದು CSR ಅನ್ನೋದು ಒಂದು ಇದ್ದೇ ಇರುತ್ತೆ. ಅದನ್ನ ನಾವು ಅದ್ರೊಳಗಡೆ ಹಾಕ್ತೀವಿ. ಅಲ್ಲಿರೋದನ್ನ ಅಂತ ವಿಷಯಗಳೇನಾದ್ರು ಬಂದಾಗ ಅದಕ್ಕೋಸ್ಕರ ನಾವು ಕೊಡ್ತೀವಿ. ಇಲ್ಲಾಂದ್ರೆ ಸರ್ಕಾರದ ಜೊತೆ ನಾವು ಅದನ್ನ ಮರ್ಜಿ ಮಾಡಿ ಸರ್ಕಾರದ ಒಂದು ಉಪಯೋಗಗಳಿಗೆ ಅದನ್ನ ಎಲ್ಲಾದ್ರೂ ಒಂದು ಸಾರ್ವಜನಿಕ ಉಪಯೋಗಕ್ಕೆ ಏನಾಗುತ್ತೋ ಅದರಲ್ಲಿ ಅದನ್ನ ಅಲ್ಲಿ ಕೊಟ್ಬಿಡ್ತೀವಿ. ಅದರಲ್ಲಿ ಅವ್ರಿಗೆ ವೆಲ್ಫೇರ್ ಅಸೋಸಿಯೇಷನ್ ಅಂತ ಏನ್ ಮಾಡ್ತೀವಿ ಅದರಿಂದ ಅವ್ರಿಗೆ ತುಂಬಾ ಸಹಕಾರ ಆಗುತ್ತೆ. ಅದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಈ ಅಸಂಘಟಿತ ಕಾರ್ಮಿಕರು ಇನ್ಮೇಲೆ ಜೀವಭಯ ಇರೋದಿಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವರು ಇಲ್ಲಿ ನಾನು ಜೀವನ ಮಾಡ್ಬೇಕಂತಿಲ್ಲ. ಇಡೀ ದೇಶದ ಯಾವುದೇ ಭಾಗದಲ್ಲಿ ಅವ್ನು ಕೂಲಿ ಮಾಡೋನು ಕೂಡ ಇನ್ಮೇಲೆ ಅವ್ರದ್ದು ಕಡಿಮೆ ಅಂದ್ರೂ ಈ ಒಂದು ಸ್ಕಿಲ್ ಎಂಪ್ಲಾಯ್ಸ್ ಒಂದು ತಿಂಗಳಿಗೆ 50,000 ರೂಪಾಯಿ ಮೇಲೆ ಸಂಪಾದನೆ ಮಾಡೋ ಕಾಲ ಬರುತ್ತೆ. ಒಂದು ತಿಂಗಳಿಗೆ 50,000 ರೂಪಾಯಿ ಮಿನಿಮಮ್ ಸಂಪಾದನೆ ಮಾಡುವಂತ ಕಾಲ ಇದು ಬರುತ್ತೆ. ಅದು ಯುವ ಪ್ರೊವೈಡರ್ ಇಂದ ಬರುತ್ತೆ. ಈಗ ನಿಮ್ಮ ಆಪಲ್ಲಿ ಯಾರೊಬ್ರು ವ್ಯಕ್ತಿನ ಬುಕ್ ಮಾಡ್ಕೋದ್ರೆ ಅಂದ್ರೆ ಒಂದು ಮರ ಅಂತ ಕಡಿಯೋದು, ಅದು ಒಂದು ಮನೆಯಲ್ಲಿ ಕರೆಂಟ್ ಇರಲ್ಲ, ಅವ್ನ ಕೆಲಸಕ್ಕೆ ಬುಕ್ ಮಾಡ್ಕೊಂತಂತವ್ರು ಕಾರ್ಮಿಕರ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಅವ್ರ ಮೇಲೆ ಯಾವ್ದು ಕ್ರಮ ತಗೋದ್ರೆ ನೋಡಿ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಮಿಸ್ಬಿಹೇವ್ ಮಾಡ್ತಾರೆ ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾವಲ್ಲ, ಅದಕ್ಕೆ ಇಲಾಖೆ ಇದೆ, ಪೊಲೀಸ್ ಇದೆ, ಅದೆಲ್ಲ ಇದೆ. ಅವರು ಮಾಮೂಲಿ ಕಂಪ್ಲೇಂಟ್ ಇರುತ್ತೆ, ಅವ್ರ ಪ್ರಕಾರ ಅವರು ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಅಂತದ್ರಲ್ಲಿ ಬಂದ್ಬಿಟ್ಟು ಯಾಕಂತಂದ್ರೆ ಈ ಒಂದು ಘಟನೆಗಳಿಗೆ ನಾವು ಸಂಬಂಧಗಳು ಬರೋಕ್ಕಾಗಲ್ಲ. ಎಲ್ಲೋ ಏನೋ ನಡೀಬಹುದು, ಅದಕ್ಕೆ ಅಲ್ಲಿರುವಂತ ಪೊಲೀಸ್ ಸ್ಟೇಷನ್ ಇನ್ನೊಂದು ಅದು ಮುಂದಕ್ಕೆ ಹೋಗುತ್ತೆ. ಎಲ್ಲ ಕಡೆ ನೋಡಿ, ಈಗ ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮನ ಆನೇಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಸರ್ ಇದಾರಲ್ಲ ಅವ್ರನ್ನ ನಾವು ಭೇಟಿ ಮಾಡಿ ಇದಕ್ಕೊಂದು ಪರ್ಮಿಷನ್ ಕೇಳೋದಕ್ಕೆ ಹೋಗಿದ್ರಿ. ಆಕ್ಚುಲಿ ಇದನ್ನ ನಾವು ಈ ಆಪ್ ಬಗ್ಗೆ ಒಂದು ಪ್ರಚಾರ ಮಾಡಬೇಕು, ಇಲ್ಲಿ ಶುರು ಮಾಡಬೇಕು ಅಂತ ಅವರು ಇದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ರು. ನಮ್ಮ ವೆಬ್ಸೈಟ್ ತರಿಸ್ಕೊಂಡ್ರು. ಆ ವೆಬ್ಸೈಟ್ ಅಲ್ಲಿ ಇದನ್ನ ಯಾವ ರೀತಿ ನಡೀತದೆ, ಇಲ್ಲಿರುವಂತ ಜನಗಳಿಗೆ ಗ್ಯಾರಂಟಿ ಏನ್ ಕೆಲಸ ಕೊಡ್ತೀವಿ ನೀವು, ಇಲ್ಲಿರುವಂತ ಫುಟ್ಪಾತ್ ಅಲ್ಲಿರೋ ಜನಗಳನ್ನೆಲ್ಲ ಇನ್ಮೇಲೆ ಮನೆ ಕಳಿಸ್ಬೇಕಾದ್ರೆ ಅವ್ರಿಗೆ ಹೆಂಗೆ ಅಂತ ಕೇಳಿದ್ರು. ನಾನು ಹೇಳಿದೆ ನೋಡಿ, ಈಗ ಉದಾಹರಣೆಗೆ ಇಡ್ಲಿ ದೋಸೆ ಹಾಕ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿ ಆಹಾರ ಪದಾರ್ಥ, ಅವ್ರು ಇನ್ಮೇಲೆ ಹೋಮ್ ಮೇಡ್ ಫುಡ್ ಅಂತ ಹಾಕೊಂಡು ಮನೇಲಿ ಕುತ್ಕೊಳ್ಳಿ. ಆ ಹೆಂಡತಿ ಆಗಿರೋರು ಅಡುಗೆ ಮಾಡ್ತಾರೆ, ಗಂಡ ಆಗಿರೋರು ಡೆಲಿವರಿ ಕೊಡ್ತಾರೆ. ಇವತ್ತು ಅವ್ರು ಸಂಪಾದನೆ ಮಾಡ್ತಾರೆ 10,000 ಆದ್ರೆ ನಾಳೆಯಿಂದ ಸಂಪಾದನೆ ಮಾಡೋದು 20,000. ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರದೊಂದು ಆರೋಗ್ಯಕರ ಊಟ ಮನೆಯಿಂದಾನು ಹೋಗುತ್ತೆ. ಯಾಕಂದ್ರೆ ಅವರು ಜನಗಳಿಗೆ ಕಾಣೋದಕ್ಕೋಸ್ಕರ ಮಾತ್ರ ಫುಟ್ಪಾತ್ಗೆ ಬರ್ತಾರೆ. ಇಲ್ಲಿ ಮಳೆ ಗಾಳಿ ಬಿಸಿಲಲ್ಲಿ ಒದ್ದಾಡೋದಕ್ಕಿಂತ ಅವ್ರ ಮನೆಯಿಂದಾನೇ ಅವ್ರವ್ರ ಸರ್ವಿಸ್ಗಳನ್ನ ಕೊಟ್ಕೊಂಡಾಗ ಅವ್ರಿಗೆ ಇವತ್ತಿಗಿಂತ 3ರಷ್ಟು ವ್ಯಾಪಾರನೂ ಆಗುತ್ತೆ. ಆಮೇಲೆ ಇಲ್ಲಿರೋ ಫುಟ್ಪಾತ್ಗಳು ಖಾಲಿ ಆಗುತ್ತೆ ಸರ್ ಅಂತ ಹೇಳಿದಕ್ಕೋಸ್ಕರ ಅವರು ಇಲ್ಲ ಇದ್ರ ಬಗ್ಗೆ ನಮ್ಗೆ ಒಂದು ಅವೇರ್ನೆಸ್ ಮಾಡಿಕೊಡಿ ಅಂದಾಗ ಅವತ್ತು ಅದಕ್ಕೋಸ್ಕರ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ಜೊತೆ ಸೇರಿ ಇವತ್ತು ನಿಮ್ಗೆ ಏನು ಆನೇಕಲ್ಲಲ್ಲಿ ಇರುವಂತ
ಅದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಅದು ಮಾದಕ ವಸ್ತುಗಳು, ಮತ್ತೆ ಬಂದ್ಬಿಟ್ಟು ಕ್ರೈಮ್ಗಳು, ಮತ್ತೆ ಒಂದು ಟ್ರಾಫಿಕ್ ವ್ಯವಸ್ಥೆ, ಇದೆಲ್ಲದ್ರ ಬಗ್ಗೆನೂ ನಾವು ಅವೇರ್ನೆಸ್ ಮೂಡಿಸೋದಕ್ಕೆ ಈಗ ಇಡೀ ಆನೇಕಲ್ ತಾಲೂಕು ಟೌನಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದೀವಿ. ನೀವೆಲ್ಲ ನೋಡ್ಬೋದು ಮಾಧ್ಯಮದವರು, ಇದರಿಂದಲೇ ಎಲ್ಲ ನೋಡಿ ಈ ತರ ಒಂದು ಭಿತ್ತಿ ಪತ್ರಗಳನ್ನ ನಾವು ಅಂಟಿಸ್ಕೊಳ್ತಾ ಅದರೊಳಗಡೆ ಜನಗಳಿಗೆ ಬೇಕಾಗಿರುವಂತ ಅವ್ರಿಗೆ ಒಂದು ಮೆಸೇಜ್ ಅನ್ನು ಪಾಸ್ ಆಗೋ ರೀತಿಯಲ್ಲಿ ಇದನ್ನೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.